ಇಂದಿನ ತನಕ ಬಹಳಷ್ಟು ಮಂದಿ ನಿನಗೆ ನಿನ್ನ ಯೋಗ್ಯತೆ ಎಷ್ಟು ಎನ್ನುವುದನ್ನು ತೋರಿಸಿಕೊಟ್ಟಿರಬಹುದು. ಬಹಳಷ್ಟು ಮಂದಿ ನಿನ್ನನ್ನು ತ್ಯಜಿಸಿರಬಹುದು. ಅದರಲ್ಲಿ ಕೆಲವರು ಆಪ್ತರು ಮತ್ತೆ ಕೆಲವರು ಪ್ರೀತಿಪಾತ್ರರೂ ಇರಬಹುದು. ಆ ಎಲ್ಲ ಅಪಮಾನ ದ್ರೋಹಗಳಿಂದಾಗಿ ಅಟ್ಲೀಸ್ಟ್ ಅದಕ್ಕೆ ಉತ್ತರ ನೀಡಲಿಕ್ಕೆ ಆದರೂ ನೀನು ಯಾವ ಮಟ್ಟಕ್ಕೆ ಬದಲಾಗಬೇಕೆಂದರೆ ನಿನ್ನ ಯಶಸ್ಸು, ಘನತೆ, ಗೌರವಗಳನ್ನು ನೋಡಿ ಅವರಿಗೆ ಪಶ್ಚಾತ್ತಾಪ ಆಗಬೇಕು. ಅವರು ಯಾಕೆ ನಿನ್ನ ಜೊತೆ ಹಾಗೆ ಮಾಡಿದರು ಎಂದು. ನೋಡ್ರೆ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಗಬಹುದು, ಆದರೆ ಒಂದು ಮಾತು ಹೇಳ್ತೇನೆ, ನೀನು ಸಂಪತ್ತು ಗಳಿಸಿದರೆ, ನಿನ್ನ ಬಳಿ ಅಪಾರವಾದ ಹಣ ಐಶ್ವರ್ಯಗಳಿದ್ರೆ ಎಲ್ಲರೂ ನಿನ್ನೊಂದಿಗೆ ಉತ್ತಮವಾಗಿರ್ತಾರೆ. ನೆನಪಿಡಿ, ಜೀವನದ ಈ ಪಯಣದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸೋಲ್ತಾನೆ, ಎಡವುತ್ತಾನೆ. ಆತನ ಧೈರ್ಯ, ನಂಬಿಕೆ, ವಿಶ್ವಾಸಗಳೇ ಆತನ ಕೈಬಿಟ್ಟು ಹೋಗುತ್ತೇನು ಎನ್ನುವಂತಹ ಫೇಸ್ ಸಹ ಆತನ ಲೈಫ್ನಲ್ಲಿ ಬರುತ್ತೆ, ಎದುರಾಗುತ್ತೆ. ಆ್ಯಂಡ್ ಟೈಮ್ ಸರಿಯಾಗಿಲ್ಲದಿದ್ದಾಗ ಬೇರೆಯವರು ಬಿಡಿ, ನಮ್ಮವರು ಅಂತ ನಾವು ಯಾರನ್ನು ನಂಬಿರ್ತೀರೋ ಅವರು ಸಹ ಬದಲಾಗ್ತಾರೆ, ಬೇರೆಯವರಾಗ್ತಾರೆ. ಯಾಕೆಂದರೆ ಇಂದಿನ ಈ ಯುಗದಲ್ಲಿ ಮೆಜಾರಿಟಿ ಮಂದಿ ಜನರೊಂದಿಗಲ್ಲ, ಅವರ ವ್ಯಕ್ತಿತ್ವವನ್ನೂ ಅಲ್ಲ, ಬದಲಾಗಿ ಅವರ ಯೋಗ್ಯತೆಯನ್ನು ಪ್ರೀತಿಸ್ತಾರೆ. ಆ್ಯಂಡ್ ಯೋಗ್ಯತೆ ಇಲ್ಲ ಅಂದ್ರೆ ಇಂದಿನ ಕಾಲದಲ್ಲಿ ಅಲ್ಲಿ ಪ್ರೀತಿ ಸಹ ಇರುವುದಿಲ್ಲ. ಇಂದಿನ ಸ್ವಾರ್ಥಿ ಪ್ರಪಂಚದಲ್ಲಿ ನೀನು ಜನರಿಗೆ ನೆನಪಾಗುವುದು ಕೇವಲ 2 ಸಿಚುವೇಶನ್ನಲ್ಲಿ. ಒಂದು, ನೀನು ಒಳ್ಳೆಯವನಾಗಿ ತೋರ್ತಾ ಇದ್ದಾಗ, ಇನ್ನೊಂದು, ನೀನು ಏನಾದರೂ ಒಳ್ಳೆಯದನ್ನು ಮಾಡ್ತಾ ಇದ್ದಾಗ. ಆದ್ದರಿಂದ ನೀನು ಯಾವ ಮಟ್ಟಕ್ಕೆ ಬದಲಾಗಬೇಕೆಂದರೆ ನಿನ್ನನ್ನು ಪಡೆದುಕೊಂಡವರಿಗೆ ನಿನ್ನ ಬಗ್ಗೆ ಗೌರವ ಇರಲಿ, ಆ್ಯಂಡ್ ಕಳೆದುಕೊಂಡವರಿಗೆ ಪಶ್ಚಾತ್ತಾಪ. ಆ್ಯಂಡ್ ನಿನ್ನ ಘನತೆ, ಗೌರವ ಯಾವ ಮಟ್ಟಕ್ಕೆ ಹೇಗಿರಬೇಕೆಂದರೆ ಅದೆಷ್ಟೇ ದೊಡ್ಡ ವ್ಯಕ್ತಿಯನ್ನು ನೀನು ಭೇಟಿ ಮಾಡುವಾಗಲೂ ನರ್ವಸ್ನೆಸ್ ನಿನ್ನಲ್ಲಿ ಅಲ್ಲ, ಬದಲಾಗಿ ಅವರಲ್ಲಿರಬೇಕು. ಅಲ್ಲದೆ ಅದೇನು ಬೇಕಾದರೂ ಆಗಲಿ ನಿನ್ನಲ್ಲಿನ ಹೋಪನ್ನು ಎಂದಿಗೂ ಬಿಡಬೇಡ. ಅಲ್ಲದೆ ದೃಢ ನಿಶ್ಚಯದೊಂದಿಗೆ ಸರಿಯಾಗಿ ಪ್ರಯತ್ನ ಪಟ್ಟಲ್ಲಿ ವರುಷಗಳಲ್ಲಿ ಸಾಧಿಸಲಿಕ್ಕೆ ಆಗದೇ ಇರುವುದನ್ನು ಕೆಲವೇ ತಿಂಗಳುಗಳಲ್ಲಿ ಸಾಧಿಸಬಹುದಂತೆ. ಆದರೆ ಹೀಗಾಗಬೇಕಾದರೆ ಸಾಧಿಸುವ ಆ ಸಮಯದಲ್ಲಿ ಆತ ಕೇವಲ ಫೋಕಸ್ಡ್ ಆಗಿರಬೇಕು, ಆ್ಯಂಡ್ ಪ್ರತಿಯೊಂದು ಡಿಸ್ಟ್ರಾಕ್ಷನ್ ನಿಂದ ಸಹ ದೂರ ಉಳಿಯಬೇಕು, ಅದನ್ನು ದೂರ ಮಾಡಬೇಕು. ಆದ್ದರಿಂದ ಹಿಂದೆ ಡಿಸೈಡ್ ಮಾಡು, ಒಂದು ಗೋಲ್ ಸೆಟ್ ಮಾಡು, ಒಂದು ಟೈಮ್ ಲೈನ್ ಹಾಕಿಕೋ, ನಿನಗೆ ಯಾವುದು ಯಾವ ಟೈಮ್ನಲ್ಲಿ ಅಚೀವ್ ಮಾಡಬೇಕು ಎಂದು. ಆ್ಯಂಡ್ ಒಂದು ಮಾತು ನೆನಪಿರಲಿ, ಈ ಜರ್ನಿಯಲ್ಲಿ ನೀನು ಆಬ್ವಿಯಸ್ಲಿ ಹಲವಾರು ಬಾರಿ ಬೀಳ್ತೀಯ, ಆದರೆ ಪ್ರತಿ ಬಾರಿ ಸಹ ಎದ್ದು ಮತ್ತೆ ಮುನ್ನುಗ್ಗುವ ಧೈರ್ಯ ಮತ್ತು ವಿಶ್ವಾಸವನ್ನು ನಿನ್ನಲ್ಲಿ ಹೊಂದಿರಬೇಕು. ನೆನಪಿಡು, ಈ ಹಾದಿ ಎಂದಿಗೂ ಸುಗಮವಾಗಿರುವುದಿಲ್ಲ, ಆದರೆ ಈ ಪಯಣವನ್ನು ಸರಿಯಾಗಿ ನೀನು ಕ್ರಮಿಸಿದಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಿದಾಗ ಸಿಗುವ ಆನಂದ ಬಹಳ ಸುಂದರವಾಗಿರುತ್ತೆ. ನಿನ್ನ ಭವಿಷ್ಯ ನಿನ್ನ ಇಂದಿನ ನಿರ್ಧಾರದಿಂದ ನಿರ್ಧಾರವಾಗುತ್ತೆ. ಏನಂತೀಯ?